ಸೊ ಹೆಲೋ ಗೈಸ್, ನಿಮ್ಮ ಅಕ್ಕಪಕ್ಕ ಸಹ ಕೆಲವೊಂದಿಷ್ಟು ವ್ಯಕ್ತಿಗಳು ಇರ್ತಾರೆ. ಯಾರ ಕಡೆ ಮಾತಾಡೋದಿಲ್ಲ, ಯಾರ ಕಡೆ ಹೆಚ್ಚು ಹೊಂದ್ಕೊಳ್ಳೋದಿಲ್ಲ, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಿಲ್ಲ, ಶಾಂತವಾಗಿರ್ತಾರೆ. ತಮ್ಮ ಮನಸ್ಸಿನಲ್ಲೂ ಸಹ ಶಾಂತವಾಗಿರ್ತಾರ, ಮನಸ್ಸಿನಲ್ಲೂ ಸಹ ಯಾವುದೇ ಕೆಟ್ಟ ವಿಚಾರಗಳನ್ನು ಹೊಂದ್ಕೊಳ್ಳೋದಿಲ್ಲ. ಈ ಪ್ರಶ್ನೆಯಿಂದನೇ ಶುರುವಾಗುವ ಕಥೆನೇ ಶಾಕಾಹಾರಿ. ಶಾಕಾಹಾರಿಯು ನಮ್ಮ ಕನ್ನಡದ ಒಂದು ಮಾಸ್ಟರ್ ಪೀಸ್ ಅನ್ನ ನಾವು ಅಂತ ಹೇಳ್ಬೋದು. ಬಿಕಾಸ್ ದಿಸ್ ಇಸ್ ಲೈಕ್, ಈ ಮೂವಿ ನಿಮಗೆ ಕನ್ಫ್ಯೂಸ್ ಮಾಡುತ್ತೆ, ತುಂಬಾ ಮಿಸ್ಟೀರಿಯಸ್ ಆಗುತ್ತೆ, ಸ್ಲೋ ಬರ್ನ್ ಆಗಿ ಥ್ರಿಲ್ಲರ್ ಆಗಿರ್ತದೆ. ತುಂಬಾ ನಿಮ್ಗೆ ಸಸ್ಪೆನ್ಸ್ ಎಂಡ್ ತನಕ ನಿಮ್ಗೆ ಸಸ್ಪೆನ್ಸ್ ಆಗಿರ್ತದೆ. ಬಿಕಾಸ್ ಈ ಮೂವಿಯಲ್ಲಿ ನಿಮ್ಗೆ ಒಂದ್ಸತಿ ಯಾವ್ದಂತ ಬಿಟ್ಕೊಡುದಿಲ್ಲ ಸತ್ಯಗಳನ್ನು. ಸೊ ನಾವೆಂತ ಅಂತಂದ್ರೆ, ಈ ಸ್ಟೋರಿ ಸ್ಟಾರ್ಟ್ ಆಗುದು ಹೇಗಂದ್ರೆ, ಒಂದು ಸಾಮಾನ್ಯ ಪ್ರದೇಶದಲ್ಲಿ ತಾವು ಎಲ್ಲ ಜನರು ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಬ್ಯುಸಿ ಆಗ್ತಾರೆ. ಒಂದೇ ದಿವಸ ದಿಢೀರಾಗಿ ಒಂದು ಕೊಲೆ ಆಗ್ಬಿಡ್ತದೆ. ಒಂದು ಕೊಲೆ ಆಗ್ಬಿಡ್ತದ. ಒಂದು ಕೊಲೆ ಆದ ತಕ್ಷಣ ಇಲ್ಲಿ ಶುರುವಾಗುವುದೇ ನಿಜವಾದ ಸ್ಟೋರಿ. ಪೊಲೀಸರು ತನಿಖೆಗೆ ಬರ್ತಾರೆ. ತನಿಖೆಗೆ ಬಂದಾಗ ಪೊಲೀಸರಿಗೆ ಯಾವುದೇ ರೀತಿ ಕ್ಲೂ ಸಿಗುವುದಿಲ್ಲ. ಅವರು ಬೇರೆ ವ್ಯಕ್ತಿಗಳಿಗೆಲ್ಲ ತಮ್ಮ ವಿಚಾರಗಳನ್ನು ಇಟ್ಕೊಂಡಾಗ ಎಲ್ಲಾ ವ್ಯಕ್ತಿಗಳು ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇರ್ತಾರೆ. ಕೆಲವೊಬ್ರು ಹೆದರಿರ್ತಾರೆ. ಯಾವುದೇ ರೀತಿ ಅನುಮಾನ ಪಡುವಷ್ಟು ಯಾರು ಇರುವುದಿಲ್ಲ. ಎಲ್ಲರೂ ಸಹ ಒಳ್ಳೆಯವರಾಗಿ ಕಾಣ್ತಾರೆ. ಇದೇ ದೊಡ್ಡ ಕ್ವೆಶನ್. ಪೊಲೀಸರಿಗೆ ಎಲ್ಲರೂ ಸಹ ಒಳ್ಳೆಯವರು ಕಾಣ್ತಾರೆ. ಎಲ್ಲರ ಮುಖದಲ್ಲೂ ಬೆದರಿಕೆ ಇರ್ತದೆ, ಎಲ್ಲರ ಮುಖದಲ್ಲೂ ಒಂದು ದುಃಖ ಇರ್ತದೆ. ಯಾರು ಸಹ ಒಳ್ಳೆಯವರು, ಯಾರು ಕೆಟ್ಟವರು ಅಂತ ಗೊತ್ತಾಗುತ್ತಿಲ್ಲ. ಸೊ ಈ ಕಥೆ ಹೇಳುದೇನಂದ್ರೆ, ಶಾಕಾಹಾರಿ ಅಂದ್ರೆ ವೆಜಿಟೇರಿಯನ್ ಆ ರೀತಿ ಅಲ್ಲ. ಶಾಕಾಹಾರಿ ಅಂದ್ರೆ ಶುದ್ಧ, ಪರಿಶುದ್ಧ. ನಾವು ನಮ್ಮ ನಿಜ ಜೀವನದಲ್ಲೂ ಸಹ ಶಾಕಾಹಾರಿ ಹಾಗೆ ಮುಖವಾಡನ್ನು ಹೊತ್ಕೊಂಡು ಇರುತ್ತೀವ, ಅಥವಾ ನಮ್ಮ ಏನುಂಟು ಅದನ್ನ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಇಟ್ಕೋತೀವ ಅಂತ ಒಂದು ಹೇಳ್ತೀನಿ. ಬಿಕಾಸ್ ಎಲ್ಲರೂ ತಮ್ಮ ಮುಖವಾಡ ಇಟ್ಕೋತಾರೆ. ಯಾರು ತಮ್ಮ ನಿಜವಾದ ಫೇಸ್ ಅನ್ನು ತೋರ್ಸ್ಕೊಳ್ದಿಲ್ಲ. ಎಲ್ಲರೂ ಫಿಲ್ಟರ್ ಅನ್ನು ಹಾಕೋತಾರೆ. ಯಾರು ಸಹ ಇದುಳ್ಳದಲ್ಲ. ಈ ಶಾಕಾಹಾರಿ ಅನ್ನೋದು ಆ ಮುಖವಾಡದ ಒಂದು ನಮ್ಗೆ ಪರಿಜ್ಞಾನ ಕೊಡುತ್ತದೆ. ಯಾರು ಸಹ ಒಳ್ಳೆಯವರಲ್ಲ, ಯಾರು ಸಹ ಕೆಟ್ಟವರಲ್ಲ, ಯಾರು ಸಹ ಇದಿಲ್ಲ. ಅವರವರ ಮುಖವಾಡದಿಂದ ನಮ್ಗೆ ಪರಿಚಯ ಆಗುತ್ತೆ. ಅವರ ನಿಜವಾದ ಗುಣವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಅವರ ಜೊತೆ ಜೀವನವನ್ನು ಕಳಿಬೇಕು, ಅಥವಾ ಅವರಿಗೆ ಅರ್ಥ ಮಾಡುವಷ್ಟು ಅವರ ಜೊತೆಗಿರಬೇಕು. ಇದರಿಂದ ನಾವು ಆ ವ್ಯಕ್ತಿಗಳಿಗೆ ಅರ್ಥ ಮಾಡ್ಕೋತೀವಿ. ಶಾಕಾಹಾರಿ ಅನ್ನೋದು ಒಂದು ಮಿಸ್ಟೀರಿಯಸ್, ಒಂದು ಸಸ್ಪೆನ್ಸ್, ಒಂದು ಥ್ರಿಲ್ಲರ್. ನಿಮಗೆ ಪ್ರತಿ ಸೀನಲ್ಲೂ ಸಹ ಕನ್ಫ್ಯೂಸ್ ಮತ್ತೆ ಯೋಚಿಸಲು ಪ್ರಶ್ನೆ ಮಾಡುವ ಒಂದು ಕಥೆ ಆಗಿರ್ತದೆ. ನಮ್ಮ ಕನ್ನಡದಲ್ಲಿ ಇಂತಹ ಮೂವಿ ಮಾಡಿದಾರಂದ್ರೆ ನನಗೆ ಹೆಮ್ಮೆ ಆಗ್ತದೆ. ಬಿಕಾಸ್ ಎಂತ ಒಳ್ಳೆ ಆಕ್ಟಿಂಗ್, ಎಂತ ಒಳ್ಳೆ ಕಥೆ, ಎಂತ ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಎಷ್ಟು ಚಂದಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ನೀವು ಇದನ್ನ ಒಂದು ನಾವು ಎಲ್ಲರಲ್ಲೂ ತಲುಪಿಸ್ಬೇಕು, ನಮ್ಮ ಈ ರೀತಿ ಮೂವಿಯನ್ನ. ಸೊ ಎಲ್ಲರೂ ಸಹ ಈ ಮೂವಿಯನ್ನ ನೋಡಿ. ಸೊ ಥ್ಯಾಂಕ್ ಯು ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್. ಸೈನಿಂಗ್ ಆಫ್ ವಿನಾಯಕ್. ಜೈ ಕನ್ನಡ.